ನಾವು ಮಲ್ಲ ದೇವಸ್ಥಾನಕ್ಕೆ ಹೊರಡು. ನಾನು ಮತ್ತೆ ಅಕ್ಕ ಅವ್ರು ಬರುದಿಲ್ಲ. ಬರ್ಪಾ ಅಪ್ಪ ಬರ್ಪಾ. ಹಾಗೆ ನಾವು ಮಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ನನ್ನ ಯಜಮಾನರು ನಿನ್ನೆ ಹೋಗಿದ್ದಾರೆ. ಹಾಗೆ ಅಕ್ಕ ಮತ್ತೆ ಬಾವ ಅವರು ಕೂಡ ಇವತ್ತು ಹೋಗ್ತಾ ಇದ್ದಾರೆ. ಮಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ಮಲ್ಲ ದುರ್ಗಾ ಪರಮೇಶ್ವರಿಯ 26 ನಿಮಿಷ 15 ಕಿಲೋಮೀಟರ್ ಪಾಡ್ಯನಾ ಲೆಫ್ಟ್. ಕಾಸರಗೋಡಿಗೆ ಬಂದರೆ ನಾವು ಜಾಸ್ತಿಯಾಗಿ ಮಲ್ಲಕ್ಕೆ ಹೋಗದೆ ಬರೋದು ಸ್ವಲ್ಪ ಕಮ್ಮಿ. ಮಲ್ಲ ಮತ್ತು ಮದ್ದೂರು ಟೆಂಪಲಿಗೆ ಹೋಗಿ ಬರ್ತೇವೆ ಜಾಸ್ತಿಯಾಗಿ. ಏನಿಲ್ಲ ಎಂಕ್ಲ ತುಂಬ ಖುಷಿ ಅದೊಂದು ಮುಳ್ಫಟ ಆಯ್ತು ಏನಾರ್ಲು ಖುಷಿ ಇಲ್ಲ ಬಾಲೆ ಅವನಿಂದ ಸ್ಟೆಪ್ ಹುಡುಗುಲ್ದಿನ ಏನ ಮುಜ್ಜ ಅಂತ ಎನ್ನ ಖುಷಿನ ವೈಟ್ನ ಅಮ್ಮ ಗೊತ್ತಾಂಡ ಮೂಲ್ದೇ ದಿನ ಎಂಟೆ ಫೋಟೋ ಉಂಡು ಉಂಡು ಮಂಜಲಂಗಿ ಬಾರ್ದಿನ ಖುಷಿ ಆಂಟಿ ಇತ್ತಲ್ಲದ ಖುಷಿ ಅಶು ಅಂಟಿತ್ತೆ ವೈಟಿತ್ತೆ ಜೊತೆ ಕಟ್ಕೊಂಡು ಫ್ರಂಟ್ಗೆ ಮದ ಜೊತೆ ಫ್ರಂಟ್ ಜೊತೆ ಬ್ಯಾಕ್ ಬಂದ ಅಡ್ಡ ಅವು ತೋಜನಿಗೆ ಮರಟು ನೀರುಂಟ ಬರ್ಲೋಜು ಮುಂಚಂತೀಯ. ನಾನು ಏನು ಅಮ್ಮನ ಸಾರಿ ಉಟ್ಕೊಂಡಿದ್ದೇನೆ ಇವತ್ತು. ನಾನೊಂದು 2 ಬ್ಲೌಸ್ ತಂದಿದ್ದೇನೆ, ಅದಕ್ಕೆ ಮ್ಯಾಚ್ ಆಗುವಂಥ ಸಾರಿ ಉಟ್ಟಿದ್ದೇನೆ. ಗಾರ್ಡನ್ 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 ಮಲ್ಲದ ಗಾರ್ಡನ್ ಏರ್ ಬಣ್ಣೆ ಪೇನ್ ಆಫ್ ಅಕ್ಕ ಮತ್ತು ಬಾವ ಇವತ್ತು ಮಲ್ಲದಿಂದ ರಿಟರ್ನ್ ಮನೆಗೆ ಹೋಗ್ತಾರೆ ಮೂಡುಬಿದ್ರೆಗೆ. ನಾನು 1-2 ದಿವಸ ನಿಂತು ಹೋಗುವ ಅಂತ. ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಾರೆ ನಿಲ್ಲುವ ಅಂತ. ಹಿಂಡು ಮಿತ್ತಾಡ್ತೇವಳು ಅವಳು ಜೆತ್ತು ನಾವು ಲಕ್ಕಿಯ ಅವಳು ಅವಳೊಂದು ಕೊಳ್ಳೋದು ಅವು ಗೀರಾ ಅವು ಲಾಸ್ಟ್ ಟೈಮ್ ಬರುವಾಗ ಇದ್ದ ದನಗಳು ಇವಾಗ ಇಲ್ಲ, ಗೊತ್ತಿಲ್ಲ ಎಲ್ಲಿದೆ ಅಂತ. ಅವು ಶೀಟ್ ಅದ ಅಂಚೆ ಸೆಕೆ ಫ್ಯಾನ್ ಪಾಡ್ತು ಫ್ಯಾನ್ ಉಂಟು ಪಾಡ್ತು ದಾದ ಅತ್ತವು ಕಲರ್ ಗೂಗಲ್ ಗೂಗಲ್ ಅತ್ತಿ ಒಂಜಿ ಸಿಲ್ವರ್ ಕಲರ್ ದಾದ ಪೇಂಟ್ ಬರ್ದ ಅವು ಪೇಂಟ್ ಕೊಡ್ನಲ್ಲ ಪೇಂಟ್ ಬರ್ದ ಕೂದಲು ತಗೋ ದಾದು ರೇರ್ ಜಿಗಂಟಿಗೆ ನಾಗಪುಷ್ಪನ ನಾಗಲಿಂಗ ಪುಷ್ಪ ನಾಗಲಿಂಗ ಪುಷ್ಪ ಹೆಂಗ್ ಗೊತ್ತಾ? ನಾಗಲಿಂಗ ಪುಷ್ಪ ನಾಗಲಿಂಗ ಪುಷ್ಪ ಮುಟ್ಟೆ
నాగలింగ अब పుష్పం हेंगे इंदा ಜಡೆದಲಕೊಂಡು ನಾಗನ್ ಆ ಪೂರ ಉಡ್ಲಾಪು ಜೋಡು ಮತ್ತೆ ಊಟ ಆಯಿತು ನಮ್ಮ ಊಟ ಆಗಿ ನಿಂತ್ಕೊಂಡಿದೆ ಸಂತಿಗೆ ಪೋಯ ರಿಟರ್ನ್ ನಾವು ಮನೆಗೆ ಹೋಗ್ತಾ ಇದ್ದೇವೆ. ನಾನು ಖುಷಿ ಹತ್ರ ಕೇಳ್ತಾ ಇದ್ದೇನೆ ಊರಿಗೆ ಹೋಗುವ ಕಾರಲ್ಲಿ ಅಂತ. ಅಕ್ಕ ಮತ್ತೆ ಬಾವ ಹೋಗ್ತಾ ಇದ್ದಾರಲ್ವ ಅಂತ ಅವಳು ಕೇಳುದಿಲ್ಲ. ಬಾಯ್. ಖುಷಿ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಎಂಥದೊಂದು ಖುಷಿ ಕ್ಯಾಂಡಿಯಾ ಅಜ್ಜಗೆ ಇದು ನನಗೆ ತುಂಬ ಇಷ್ಟ. ಇಲ್ಲಿ ಹನಿ ಐಸ್ ಕ್ರೀಮ್, ಇದು ಮ್ಯಾಂಗೋ ಮಾತ್ರದ ಮನೆಯಲ್ಲಿ ಗಟ್ಟಿ ನಮ್ಮ ಗಟ್ಟಿ ಕೈ ಇತ್ತಲ್ಲ ಅಡಿಕದಲ್ಲಿ ಮಿಡಲ್ ಕಟ್ ಮಾಡ್ಬಿಡಿ ಮಿಡಲ್ ಅದು ಮಿಡಲ್ ಅಕ್ಕಿ ಮಿಡಲ್ ಒಂದೊಂದು ಸೀತಾ ಹಣ್ಣು ಹರಿ ಸೀತಾ ಹೊಲದೊಳಗ ನೆಕ್ಸ್ಟ್ ಡೇ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪುಲಾವ್ ಮಾಡ್ತಾ ಇದ್ದೀನಿ. ಪುಲಾವ್ ರೆಡಿ ಆಯಿತು. ನಾನು ಮಾಡಿದ ಪುಲಾವ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಇಲ್ಲಿ ಒಬ್ಳಿಗೆ ಒಳ್ಳೇದಾಗಿದೆ. ಅಜ್ಜಿ ಮನೆಗೆ ಬಂದು ಮಜ್ಜಿಗೆ ಕುಡಿತಾ ಇದ್ದಾಳೆ ಅಂಗಡಿಯಿಂದ ತಂದು 10 ರೂಪಾಯಿದು ಅಲ್ವಾ? ಹಾ, ಇಲ್ಲಿ ಬಂದ್ರೆ ಅವಳಿಗೆ ಹೋಗ್ಲಿಕ್ಕೆ ಮನಸ್ಸಿರುವುದಿಲ್ಲ. ಅವಳಿಗೋಸ್ಕರ ನಿಂತದ್ದು ನಾನು ಇವಾಗ. ಎಡ್ಡಂಡ ಮಜ್ಜಿಗೆ ಮಾತೆಲ್ಲ ಬರ್ತಾ, ನಿನ್ನ ಮಾತ್ರ ಬರ್ತಾ ಖುಷಿ. ನೈಟ್ ಆಯಿತು, ಹಾಗೆ ಕರೆಂಟು ಕೂಡ ಹೋಗಿದೆ. ಹಾಗೆ ಕ್ಯಾಂಡಲ್ ಲೈಟ್ ಹೊತ್ತಿಸಿದ್ದೇವೆ. ಹಾಗೆ ನಮ್ಮದು ಮೊದಲಿನ ಹಳೆಯ ಮನೆ. ನಾವು ಚಿಕ್ಕಂದಿನಲ್ಲಿ ಇರುವಾಗ ಯಾವ ಥರ ಇತ್ತು ಮನೆ, ಅದೇ ಥರ ಉಂಟು. ಏನು ಕೂಡ ಚೇಂಜಸ್ ಇಲ್ಲ. ಮಕ್ಕಳ ಡ್ಯಾನ್ಸ್ ಆಗ್ತಾ ಉಂಟು. ನನಗೆ ಇಲ್ಲಿ ತುಂಬ ಖುಷಿಯಾಗೋದು. ನನಗೆ ಕೂಡ ಬಂದರೆ ಹೋಗಲಿಕ್ಕೆ ಇಷ್ಟ ಇರೋದಿಲ್ಲ. ಹಾಗೆ ಮಕ್ಕಳಿಗೆ ಕೂಡ ತುಂಬ ಖುಷಿ ಅಜ್ಜಿ ಮನೆಯಲ್ಲಿ ನಿಲ್ಲೋದು ಅಂತ ಹೇಳಿದರೆ. ಹಾಗೆ ಇವತ್ತಿನದ್ದು ಚಿಕ್ಕ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.